ಮೊದಲನೇದಾಗಿ ಇಟ್ಸ್ ವೆರಿ ನೈಸ್ ಟು ಬಿ ಹಿಯರ್ ಆಫ್ಟರ್ 30 years. ಸಾರಿ, ನಾನು ಮಿಡ್ಲಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದ್ರೆ, ಯೂಶ್ವಲಿ ನಾವು ಆಫೀಸ್ನಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಸೊ ಬಂದ್ಬಿಡುತ್ತೆ. ಪ್ರತಿಯೊಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾ ಒಂದೊಂದು ಸ್ಮಾಲ್ ಸ್ಟೋರೀಸ್ ನೆನಪಾಡ್ಕೊಳ್ತಾರೆ ಈಚ್ ಟೀಚರ್ಸ್ ಜೊತೆ. ವಿ ಜಿ ನಾಯಕರು ಕನ್ನಡ ಕಲಿಸ್ತಿದ್ರು. ಅವ್ರು ಇವತ್ತು ಹೇಳಿದ್ರು ಒಂದು ಮಾತನ್ನು, ನಮ್ಮ ಕರ್ಮ ಮಾತಾಡತ್ತೆ, ನಾವು ಮಾತಾಡಲ್ಲ, ಅದು ಮಾತಾಡೋದು ಬೇಕಾಗಿಲ್ಲ ಅಂತ. ಅದು ನೆನ್ಪಿಟ್ಕೊಳ್ತೀನಿ ಸರ್. ಜಿ ಟಿ ಹೆಬ್ಬಾರ್ ನೆನ್ಪು ಮಾಡಿಕೊಂಡ್ರೆ ಅವ್ರು ಬೋರ್ಡ್ ಮೇಲೆ ಒಂದು ಪರೀಕ್ಷೆ ಮಾಡ್ತಾಯಿದ್ರು. ಬೋರ್ಡ್ ಮೇಲೆ ಪರೀಕ್ಷೆ, ಬಿ ಪ್ರಿಪೇರ್ಡ್ ಎವ್ರಿ ಡೇ. ಸ್ಟಿಲ್ ರಿಮೆಂಬರ್ ಸರ್. ಎಮ್ ಎನ್ ಕಾಮತ್ ಸರ್ ನೆನ್ಪು ಮಾಡಿಕೊಂಡ್ರೆ ಅವ್ರು ಸೈನ್ಸ್ ಕಲಿಸ್ತಾ ಇದ್ರು. ಆಕ್ಸಿಲರೇಷನ್ ವೆಲಾಸಿಟಿ ms-² s = ut². ಅದೆಲ್ಲ ನೆನಪಾಗುತ್ತೆ ಸರ್. ತುಂಬ ಹೆಲ್ಪ್ ಆಗಿದೆ. ಇನ್ನು SSID ನೆನಪು ಮಾಡಿಕೊಂಡ್ರೆ ಅವ್ರಿಗೆ ಆ್ಯಕ್ಚುಲಿ ನಾನು ಸಿಕ್ಕಿದಾಗ ಹೇಳಿದೆ, ಇದು ಕೂಡ 1 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಾವು ಒಂದು ಮ್ಯೂಸಿಕ್ ಪ್ರೋಗ್ರಾಮ್ನಲ್ಲಿ ಸಿಕ್ಕಿದ್ವಿ, ಕ್ಲಾಸ್ ಹೋಗ್ತಾ ಇತ್ತು ಅಂತ. ಐ ಯೂಸ್ ಟು ಬಿ ಸ್ಕ್ಯಾರ್ಡ್ ಬಿಕಾಸ್ ಅವರು ಆ ರೀತಿ ಡಿಸಿಪ್ಲಿನನ್ನು ಕ್ಲಾಸಲ್ಲಿ ಇಟ್ಟಿದ್ರು. ಓನ್ಲಿ ಆಫ್ಟರ್ several years when we have our own child, ಆವಾಗ ನಮ್ಗೆ ಅರ್ಥ ಆಗುತ್ತೆ ಡಿಸಿಪ್ಲಿನ್ ಮಹತ್ವ ಏನು ಅಂತ. ಸೊ ಡೆಫಿನೆಟ್ಲಿ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಎವ್ರಿಥಿಂಗ್. ಅದರ ಜೊತೆಗೆ ಆ ಒಂದು ಶಿಸ್ತು ಮತ್ತು ಅದು ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕಲಿಸಿದ್ರಿ ಸರ್. ಟೇಕನ್ ಲಾಟ್ ಆಫ್ ಇಟ್ ಫ್ರಮ್ ಯು. ಇನ್ನು ಅವಧಾನಿ ಸರ್ ನೆನಪು ಮಾಡಿಕೊಂಡ್ರೆ ಅವ್ರು ಬಯಾಲಜಿ ಕಳಿಸಿದಾಗ ವಿಜ್ಞಾನ ನೆನಪಿದೆ ನನಗೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಬಟ್ ಒನ್ ಡೇ ದೇ ಹ್ಯಾಡ್ ಟು ಟೀಚ್ ಅಬೌಟ್ ದಿ ಹ್ಯೂಮನ್ ಎನಾಟಮಿ. ಆ್ಯಂಡ್ ಬೀಯಿಂಗ್ ಕಿಡ್ಸ್, ಇಟ್ ವಾಸ್ ಆಲ್ a very difficult part to have fun as well as take everything in whatever he was saying. ಅಷ್ಟೇ ಒಂದು ಗ್ರೇಸ್ನಿಂದ ಅವರು ಎವ್ರಿ ಡೇ ಪಾಠ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಡಿ ಡಿ ಭಟ್ರ ಹತ್ರ ಹೇಳುವಾಗ, ನಾವು 8th B ಕ್ಲಾಸ್ನಲ್ಲಿ ಇರುವಾಗ ಅವರು ಮ್ಯಾಥ್ಸ್ ಕಲಿಸ್ತಾ ಇದ್ರು. ಮ್ಯಾಥ್ಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಫಾರ್ ಮೀ ಪರ್ಸ್ನಲಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದರೆ, ಐ ಯೂಸ್ ಟು ಲವ್ ಇಟ್ ಸೋ ಮಚ್. Not because of the subject itself, but because of the teacher. I really say, because ಅಷ್ಟು ಚೆನ್ನಾಗಿ ಕಲಿಸ್ತಾ ಇದ್ರು ಅವರು. ಆಮೇಲೆ ಗೊತ್ತಾಯಿತು 8th ಮುಗಿದಾಗ ಅವರು ಸ್ಕೂಲ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತ. ಆಗ ಗೊತ್ತಾದಾಗ ಐ ಆಲ್ಮೋಸ್ಟ್ ಕ್ರೈಡ್. ಅವ್ರು ನಮ್ಮನೆಗೆ ಯಾಕೋ ಬಂದಿದ್ರು, ಅಲ್ಲಿ ನಮ್ಗೆ ಯಾಕೆ ಅಂತ ನೆನಪಾಗ್ತಾ ಇಲ್ಲ. ಆಲ್ಮೋಸ್ಟ್ ಕ್ರೈಡ್ ಆನ್ ದಟ್ ಡೇ. ಅಷ್ಟು ನನಗೆ ಇಷ್ಟ ಆಗಿತ್ತು ಸರ್, ಅದನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಆ್ಯಂಡ್ ಈಕ್ವಲಿ ಆಫ್ಟರ್ ದ್ಯಾಟ್ 9th and 10th ಮ್ಯಾಥ್ಸನ್ನು ಜಿ ಟಿ ಹೆಬ್ಬಾರ್ ಸರು, ಆಮೇಲೆ ಎಕ್ಸೆಪ್ಷನಲಿ ಇವಾಗ ಜಯಂತ್ ನಾಯ್ಕ್ ಸರ್ ಕಲಿಸ್ಕೊಟ್ರು. ಅದನ್ನು ತುಂಬ ನೆನಪು ಇಟ್ಕೊಂಡಿದ್ದೀನಿ. ಇಟ್ ಹ್ಯಾಸ್ ಬಿನ್ ವೆರಿ ಎಸೆನ್ಷಿಯಲ್. ಮಾರ್ಕ್ಸ್ ತಗೊಳ್ಳಿಕ್ಕೆ ಇಲ್ಲಿ ಅಥವಾ ಅಪ್ಲೈ ಮಾಡಲಿಕ್ಕಾಗಲಿ ತುಂಬ ಹೆಲ್ಪ್ ಆಯಿತು. ಹಾಗೆ ನಾನು ಹೇಳ್ಬೋದು, ಬಟ್ ಟೈಮ್ ಅವಕಾಶದಿಂದ ಹೇಳ್ತಾ ಇಲ್ಲ. ಬಟ್ ಓನ್ಲಿ ಥಿಂಗ್ ಇಸ್, ಯು ಹ್ಯಾವ್ ಟಾಟ್ ಅಸ್ ಸಬ್ಜೆಕ್ಟ್ಸ್, ಯು ಹ್ಯಾವ್ ಆಲ್ಸೋ ಟಾಟ್ ಅಸ್ ವ್ಯಾಲ್ಯೂಸ್. ಇಟ್ಸ್ ನಾಟ್ ಜಸ್ಟ್ ಸಬ್ಜೆಕ್ಟ್ ಅಷ್ಟೇ, ಅದನ್ನು ನಾವು ಕ್ಯಾರಿ ಮಾಡಿದ್ದೇವೆ. ನಿಮಗೆಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಎಲ್ಲದನ್ನೂ ಕೊಡಲಿ. ನನ್ನ ತಂದೆಯವರು ಕೂಡ 85 years. I know what it feels like when you are in 80s or late 70s and so on. ಅದಕ್ಕೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತೇನೆ. ಮತ್ತು ಇಟ್ಸ್ ಬೀನ್ ಸೋ ನೈಸ್ ಟು ಮೀಟ್ ಎವ್ರಿಬಡಿ, ನಮ್ಮ ಕ್ಲಾಸ್ಮೇಟ್ಸು ಎಸ್ಪೆಷಲಿ. ವಿ ಹ್ಯಾಡ್ ಗುಡ್ ಟೈಮ್ ಸಿನ್ಸ್ ದಿ ಮಾರ್ನಿಂಗ್. ಇಟ್ಸ್ ವಂಡರ್ಫುಲ್ ಡೇ. ಎವ್ರಿಥಿಂಗ್ ಯಾರ್ಯಾರು ಆರ್ಗನೈಸ್ ಮಾಡಿದಾರೋ ಅವರೆಲ್ಲರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಂಡು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.